ಪ್ರೈಸ್ ಲಾರ್ಡ್. ಅನೇಕ ಸಮಯ ದೇವರ ಮಾತಿಗೆ ವಿಧೇಯರಾಗಿ ನಡೆಯದೇ ಇರುವುದರಿಂದ ಅನೇಕ ಸಮಸ್ಯೆಗಳು, ಹೋರಾಟಗಳು ಬರುತ್ತೆ ಮತ್ತು ದೇವರಿಂದ ದೂರನೂ ಆಗ್ತಾರೆ. ದೇವ್ರು ಹೇಳ್ತಾರೆ, ನಾನು ನಿನ್ ಜೊತೆ ಇದ್ದೇನೆ, ಸುಮ್ಮನಿರು, ಶಾಂತವಾಗಿರು, ರಕ್ಷಣೆ ಹೊಂದಿವಿ, ಬಲ ಹೊಂದಿವಿ, ನೀನು ಯುದ್ಧ ಮಾಡಬೇಡ, ಯುದ್ಧವು ನನ್ನದು ಅಂತ ಹೇಳ್ತಾರೆ. ಆದ್ರೆ ಮನುಷ್ಯನು ಏನ್ ಮಾಡ್ತಾನೆ ಗೊತ್ತಾ? ಅವ್ರು ಏನಾದ್ರು ಒಂದು ಕೇಡು ಬಯಸಿದ್ರೆ ಸಮಸ್ಯೆ ಮಾಡದೆ ಅದಕ್ಕಿಂತ ಹೆಚ್ಚಾಗಿ ಕೇಡು ಬಯಸುವುದಕ್ಕಾಗಿ ತಂತ್ರವಾಗಿ ಇಳಿಯುವವನಾಗಿರ್ತಾನೆ, ಯುದ್ಧ ಮಾಡುವವನಾಗಿರ್ತಾನೆ, ಜಗಳ ಮಾಡುವವನಾಗಿರ್ತಾನೆ. ಆದ್ರೆ ಕ್ರೈಸ್ತರಾದವರು ದೇವರ ಸಮ್ಮುಖದಲ್ಲಿ ಶಾಂತವಾಗಿ ಕಾದಿರುವವರಾಗಿರಬೇಕು. ಯಾಕಂದ್ರೆ ವಾಕ್ಯ ಬರೆಯಲ್ಪಟ್ಟಿದೆ, ಯೆಶಾಯನ ಪ್ರವಾದನ ಗ್ರಂಥ 30ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಇಸ್ರಾಯೇಲ್ಯರ ಸದಮನ ಸ್ವಾಮಿಯಾಗಿರುವ ಕರ್ತನಾದ ಯೆಹೋವನು, ನೀವು ತಿರುಗಿಕೊಂಡು ಸುಮ್ಮನಿದ್ದರೆ ನಿಮಗೆ ರಕ್ಷಣೆಯಾಗುವುದು, ಶಾಂತರಾಗಿ ಭರವಸೆದಿಂದಿರುವುದೇ ನಿಮಗೆ ಬಲ ಎಂದು ಹೇಳಿದರೂ ನೀವು ಒಪ್ಪಿಕೊಂಡಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅನೇಕ ಸಮಯ ಶಾಂತರಾಗಿದ್ದಿ, ಬಲವನ್ನು ಹೊಂದಿರಿ, ಸುಮ್ಮನಿರಿ ಅಂತ ಹೇಳಿದ್ರು ಯಾರು ಕೇಳೋದಿಲ್ಲ. ನೀನೇನ್ ಹೇಳೋದು ಅಂತ ಮುಂದೆ ಹೋಗಿ ಕಷ್ಟಪಡೋರಾಗಿರ್ತಾರೆ.